ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನಾನು ಇವತ್ತು ನಿನ್ನೆ ದೆಹಲಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ವಿಷಯವನ್ನು ಇಮಿಡಿಯೇಟಾಗಿ ಕನ್ನಡಿಗರ ಜೊತೆ ನಾನು ಹಂಚಿಕೋಬೇಕು ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿಂದಲೇ ಪ್ರಸ್ತುತವನ್ನು ಪಡಿಸ್ತಾ ಇದ್ದೇನೆ. ಬನ್ನಿ, ನಿನ್ನೆ ಏನಾಯಿತು ಅನ್ನೋದ್ರ ಬಗ್ಗೆ ಇಂತಿಷ್ಟು ಮಾಹಿತಿ ಹಂಚ್ಕೊಳ್ತೀನಿ. ನಿನ್ನೆ ಪಾರ್ಲಿಮೆಂಟಲ್ಲಿ ವಿಪಕ್ಷಗಳು, ಅಪೋಸಿಷನ್ ಪಾರ್ಟಿ, ಕಾಂಗ್ರೆಸ್ಸು ಮತ್ತು ಅದರ್ ಸಮಾಜವಾದಿ ಇರ್ಬೋದು, ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಏನು ಪಹಲ್ಗಾಮ್ ಘಟನೆ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಈ ಒಂದು ಸೋಮವಾರ ಪಾರ್ಲಿಮೆಂಟ್ನಲ್ಲಿ ಅನಾವಶ್ಯಕವಾಗಿ ಗಲಾಟೆಯನ್ನು ಮಾಡಿ ಸಭಾತ್ಯಾಗವನ್ನು ಮಾಡಬೇಕಾಯಿತು. ಆದರೆ ಕೊನೆಗೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದರು, ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಪಹಲ್ಗಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲಿ ತಯಾರಿದೆ ಅಂತ ಹೇಳಿದ್ರು ಕೂಡ ಈ ಅಪೋಸಿಷನ್ ಪಾರ್ಟಿಯವರು ತಮ್ಮ ಒಂದು ಪ್ರೊಟೆಸ್ಟನ್ನು ಅವರು ಕಂಟಿನ್ಯೂ ಮಾಡಿದರು. ಕೊನೆಗೆ ಪಾರ್ಲಿಮೆಂಟಲ್ಲಿ ಏನು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜಯಶಂಕರ್ ಅವರು ಕೂಡ ಪಹಲ್ಗಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಮತ್ತು ಅಂತಾರಾಷ್ಟ್ರೀಯ ಪೋಸ್ಟ್ ಸಿಂಧೂರ್ ಆಪರೇಷನ್ ಬಗ್ಗೆ ಕೂಡ ಇಡೀ ಪ್ರಪಂಚಾದ್ಯಂತ ಏನೆಲ್ಲ ಮಾಡಿದರು ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ಆದರೆ ಅಪೋಸಿಷನ್ ಪಾರ್ಟಿಯವರು ಜೈಶಂಕರ್ ಮಾತಿಗೆ ಕೂಡ ಬೆಲೆ ಕೊಡಲಿಲ್ಲ. ಆಗ ಸ್ವತಃ ಅಮಿತ್ ಶಾ ಅವರು, ಗೃಹ ಸಚಿವರು, ಅವರೇ ಫೀಲ್ಡ್ಗಿಳಿದು ಅವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಏನು ಪಹಲ್ಗಾಮ್ ಏನು ಏಪ್ರಿಲ್ 22ನೇ ತಾರೀಕು ಅಮಾಯಕ ಭಾರತೀಯರನ್ನು ಧರ್ಮದ ಆಧಾರದ ಮೇಲೆ ಹತ್ಯೆ ಮಾಡಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವನ್ನು ಕೂಡ ಪಹಲ್ಗಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೇಳಿದರು. ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಹೇಳಿದರು. ಕೊನೆಯದಾಗಿ ಸೋಮವಾರ ಆಪರೇಷನ್ ಮಹಾದೇವಲ್ಲಿ ಮೂವರು ಏನು ಪಹಲ್ಗಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮೂವರು ಉಗ್ರರನ್ನು ಮಟಾಶ್ ಮಾಡಿದಲ್ಲ, ಇದ್ರ ಬಗ್ಗೆ ಕೂಡ ಭಾಳ ಸ್ಪಷ್ಟವಾಗಿ ಅಮಿತ್ ಶಾ ಅವರು ಹೇಳ್ತಾ ಹೋದರು. ಅಷ್ಟೇ ಅಲ್ಲ, 1947ರಿಂದ 2014ವರೆಗೂ ಕೂಡ ಕಾಂಗ್ರೆಸ್ ಮಾಡಿರ್ತಕ್ಕಂತಹ ದ್ರೋಹದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥ ಒಬ್ಬ ಮಿನಿಸ್ಟರ್ ಯಾರಾದಿದೆ ಅದು ಅಮಿತ್ ಶಾ ಅವರು. ಆತ್ಮೀಯ ವೀಕ್ಷಕರೇ, ಅಷ್ಟೇ ಅಲ್ಲ, ಏನು ವಿಪಕ್ಷಗಳು ಮತ್ತು ರಾಹುಲ್ ಗಾಂಧಿ ಅವರು ಏನು ಮೋದಿಯವರೇ ಮಾತಾಡಬೇಕು, ಮೋದಿಯವರು ಉತ್ತರ ಕೊಡಬೇಕಂತೇನು ಹೇಳಿದ್ರಲ್ಲ, ಕೊನೆಗೆ ನಿನ್ನೆ ಮೋದಿಯವರು ಉತ್ತರ ಕೊಟ್ಟರು. ನಿರರ್ಗಳವಾಗಿ 1 ಗಂಟೆ 30-35 ನಿಮಿಷಗಳ ಕಾಲ ಇಡೀ ಕಾಂಗ್ರೆಸ್ಸಿನ ಬಂಡವಾಳವನ್ನು ಹೊರಗಡೆ ಹಾಕಿದರು. ಅವತ್ತು ಏನು ನೆಹರು ಅವರು ಮಾಡಿರ್ತಕ್ಕಂಥ ಕೃತ್ಯದಿಂದ ನಾವು ಇವತ್ತು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ್ನು ಕಳ್ಕೋಬೇಕಾಯಿತು. ಇದು ಕಾಂಗ್ರೆಸ್ಸಿನ ಪಾಪ. ಈ ಕಡೆ ಚೈನಾಗೆ ಕೂಡ ತಾಕತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ಸು. ಅವತ್ತು UN ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಅದು ಭಾರತಕ್ಕೆ ಕೊಡಬೇಕಾಗಿತ್ತು, ಸೆಕ್ಯೂರಿಟಿ ಕೌನ್ಸಿಲಿನ ಮೆಂಬರ್ಶಿಪ್ಪು. ಆದರೆ ನೆಹರು ಅವರು ಚೈನಾ ಮತ್ತು ಭಾರತದ ಸಂಬಂಧ ಹಾಳಾಗ್ತದೆ ಅಂತೇಳಿ ಚೈನಾಗೆ ಕೊಡಿಸ್ಬೇಕಾಯ್ತು. ಇದು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಒಂದು ದ್ರೋಹ. ಅಷ್ಟೇ ಅಲ್ಲ, ನಿನ್ನೆ ನರೇಂದ್ರ ಮೋದಿಯವರು ಪಹಲ್ಗಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏಪ್ರಿಲ್ 22ನೇ ತಾರೀಕಿಂದ ಏನೇನು ನಡೀತು, ಸರ್ಕಾರದಿಂದ ಯಾವೆಲ್ಲ ಮಿಲಿಟರಿ ಆ್ಯಕ್ಷನ್ಸ್ ಆಯಿತು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದರು. ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಬಂಡವಾಳವನ್ನು ಕೂಡ ಎಳೆಯಾಗಿ ಕೂಡ ನರೇಂದ್ರ ಮೋದಿಯವರು ಬಿಚ್ಚಿಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು.
ಏನು ಕಾಂಗ್ರೆಸ್ನ ಆರೋಪ ಏನಿತ್ತು, ಏನು ಡೊನಾಲ್ಡ್ ಟ್ರಂಪ್ ಅವರು ನಾನು ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಾನು ನಿಲ್ಲಿಸಿದ್ದೀನಿ ಅನ್ನೋ ಒಂದು ವಿಚಾರವನ್ನು ಪ್ರಸ್ತುತವನ್ನು ಪಡಿಸಿರ್ತಕ್ಕಂಥ ಈ ಒಂದು ವಿಚಾರವನ್ನು ರಾಹುಲ್ ಗಾಂಧಿ ಅವರು ಕೇಳ್ತಾರೆ. ಆದರೆ ಅದಕ್ಕೆ ನರೇಂದ್ರ ಮೋದಿಯವರು ಚಾಕಚಕ್ಯತೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರವನ್ನು ಕೊಡ್ತಾರೆ. ಕೇವಲ ಪ್ರಧಾನಮಂತ್ರಿಗಳು ಹೇಳಿದ್ದೇನು ಅಂತ ಹೇಳಿದರೆ, ಭಾರತದ ಕಡೆಯಿಂದ ಭಾರತಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಪ್ರೆಜರ್ ಮಾಡಿಲ್ಲ, ಯಾವುದೇ ಒಬ್ಬ ಅಂತಾರಾಷ್ಟ್ರೀಯ ನಾಯಕನ ಮಾತು ಕೇಳಿ ನಾವು ಯುದ್ಧವನ್ನು ನಿಲ್ಲಿಸಿಲ್ಲ. ಕೇವಲ ಯುದ್ಧವನ್ನು ನಿಲ್ಲಿಸಿದ್ದು ಪಾಕಿಸ್ತಾನ ಸ್ಟಾಪ್ ಕರೋ ಹಮ್ಲಾ ಸ್ಟಾಪ್ ಕರೋ ಅಂತ ಹೇಳಿರ್ತಕ್ಕಂತಹ ಒಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಮಾನವೀಯದ ಆಧಾರದ ಮೇಲೆ ಪಾಕಿಸ್ತಾನದ ಜೊತೆ ನಾವು ಯುದ್ಧವನ್ನು ಸ್ಟಾಪ್ ಮಾಡಿಲ್ಲ, ಕೇವಲ ಅದು ಪಾಸ್ ಮಾಡಲಾಗಿದೆ. ಯಾವುದೇ ಅಮೇರಿಕಾದ ಒತ್ತಡಕ್ಕೆ ಮಣಿದಿಲ್ಲ ಅನ್ನೋದು ಭಾರತ ಬಹಳ ಸ್ಪಷ್ಟವಾಗಿ ಮೋದಿಯವರು ಹೇಳಿರ್ತಕ್ಕಂಥದ್ದು. ನಿನ್ನೆ ಅದ್ಭುತವಾಗಿ ಅವರು ಪ್ರಸ್ತುತವನ್ನು ಪಡಿಸಿದ್ದಾರೆ. ಇದು ನಿನ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಲಿಮೆಂಟ್ನ ಒಂದು ಸಣ್ಣ ತುಣುಕು ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಕೃಷ್ಣಾರ್ಪಣ ವಸ್ತು.